ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ವಾರದ ಹಿಂದಿನ ಡೇಟ್ ಹೇಳಿ ಅವತ್ತು ಏನ್ ವಾರ ಅಂತ ಕೇಳಿದ್ರೆ ಹೇಳೋಕೆ ತಡ್ಕಾಡ್ತೀವಿ. ಆದರೆ ಇಲ್ಲೊಬ್ಬ ಹುಡುಗ ಇದ್ದಾನೆ. ಆತ 500 ವರ್ಷಗಳ ಕ್ಯಾಲೆಂಡರ್ ಅನ್ನ ಹೇಳ್ತಾನೆ. ಇದರಿಂದಾಗಿಯೇ ಆತನ ನಡೆದಾಡುವ ಕ್ಯಾಲೆಂಡರ್ ಅಂತಾನೆ ಹೆಸರಾಗಿದ್ದಾರೆ. 2030 ಆಗಸ್ಟ್ 15 ಯಾವ ವಾರ ಬರುತ್ತೆ? 2030 ಅದು ಶುಕ್ರವಾರ ಬರುತ್ತೆ. ಎಸ್, ಈತ ನಡೆದಾಡುವ ಕ್ಯಾಲೆಂಡರ್. 500 ವರ್ಷಗಳ ಕ್ಯಾಲೆಂಡರ್ ಈತನ ಜ್ಞಾನಕೋಶದಲ್ಲಿ ಅಡಗಿದೆ. 500 ವರ್ಷಗಳಲ್ಲಿ ಯಾವುದೇ ದಿನದ ಬಗ್ಗೆ ಕೇಳಿದ್ರು ಪಟ್ಟಂತ ಉತ್ತರ ಹೇಳ್ತಾನೆ. 2015 ಡಿಸೆಂಬರ್ 31 ಯಾವ ವಾರ? 2013 ಡಿಸೆಂಬರ್ 31 ಅದು ಗುರುವಾರ. ಈತನ ಹೆಸರು ನಾಗಾನಂದ. ಕೆಂಗೇರಿ ವಾಸಿಯಾದ ಈತ ಅರೆ ಬುದ್ಧಿಮಾಂದ್ಯ. ಆದ್ರೂ ಈತನಿಗೆ ಜ್ಞಾಪಕ ಶಕ್ತಿ ಜಾಸ್ತಿ. ಇದನ್ನ ನೋಡಿಯೇ ನಾಗಾನಂದರ ತಂದೆ ಶ್ರೀನಿವಾಸ್ 50 ವರ್ಷದ ಕ್ಯಾಲೆಂಡರ್ ತಯಾರಿಸಿಕೊಟ್ಟಿದ್ದರು. ಈಗ ಆ ಕ್ಯಾಲೆಂಡರ್ ಪೂರ್ತಿ ನಾಗಾನಂದನ ಮೆದುಳಲ್ಲಿದೆ. ಈ ಟ್ಯಾಲೆಂಟ್ ಅವನಿಗಿರೋದೇ ನಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಶಾಲೆಯಲ್ಲಿ ಅಟೆಂಡೆನ್ಸ್ ಮಾರ್ಕ್ ಮಾಡೋಕ್ಕೆ ಸಂಡೇ ಮಾರ್ಕ್ ಮಾಡಲಿಕ್ಕೆ ಟೀಚರ್ ಕೇಳಿದಾಗ ಇವನು ಹೇಳಿದಾಗ ಅವರು ಶಾಲೆಯಿಂದಲೇ ಮತ್ತೆ ಕ್ವಶನ್ ಮಾಡಿ ಬೇರೆ ಬೇರೆ ಡೇಟ್ಸ್ ಎಲ್ಲ ಕೇಳಿ ಮನೆಗೆ ಹೇಳಿ ಕಳಿಸಿದರು. ಆವಾಗ ನಮಗೆ ಆಶ್ಚರ್ಯ ಆಗಿ ನಾವು ಕ್ಯಾಲೆಂಡರ್ಸ್ ಎಲ್ಲ ಹುಡುಕಿ ಕೇಳಲಿಕ್ಕೆ ಶುರು ಮಾಡಿದ್ವಿ. ಯಾವ ವರ್ಷದಲ್ಲಿ ಯಾವ ದಿನ ಬರುತ್ತೆ, ಏನ್ ಹಬ್ಬ ಬರುತ್ತೆ, ಎಷ್ಟು ಭಾನುವಾರ, ಹೀಗೆ ಏನ್ ಕೇಳಿದ್ರು ಹೇಳ್ತಾನೆ. ಇನ್ನು ಈತನ ಟ್ಯಾಲೆಂಟ್ ಕಂಡು ಶಾಲಾ ವಿದ್ಯಾರ್ಥಿಗಳೆಲ್ಲ ಈತನನ್ನ ವಾಕಿಂಗ್ ಕ್ಯಾಲೆಂಡರ್ ಅಂತಾನೆ ಕರೀತಾರೆ. ಈ ಬಗ್ಗೆ ನಾಗಾನಂದ್ ಕೂಡ ಖುಷಿ ವ್ಯಕ್ತಪಡಿಸ್ತಾರೆ. ಅದು ಹೇಗೆ ಗೊತ್ತಾಯ್ತು? ಅದೇ ಕ್ಯಾಲೆಂಡರ್ ಹುಡುಕ್ತಾ ಇದ್ದಾರೆ. ಹೌದು, ಅವ್ರು ಕ್ಯಾಲೆಂಡರ್ ಹುಡುಕ್ತಾ ಇದ್ರು. ನೀನು ಏನು ನೋಡಿದ್ದು ಹೇಳಿದ್ಯಾ? ಕರೆಕ್ಟಾಗಿ ಹೇಳಿಬಿಟ್ಟು ಏನು ನೋಡಿ ಹೇಳಿದ್ಯಾ ನೀನು? ಅದೇ ಅಟೆಂಡೆನ್ಸ್ ನೋಡಿ. ಅಲ್ಲ, ಅಟೆಂಡೆನ್ಸ್ ಹೇಳಿ ನಿನಗೆ ಹೇಗೆ ಗೊತ್ತಾಯಿತು? ಹಂಗೆ ಕ್ಯಾಲೆಂಡರ್ ಮೆಮೊರಿಯಿಂದ. ಇನ್ನೂ ವಿಶೇಷ ಅಂದ್ರೆ ಸಾಮಾನ್ಯ ಮನುಷ್ಯನ IQ 90 ಇರುತ್ತೆ. ಆದ್ರೆ ಈತನ IQ ಕೇವಲ 58 ಇದೆ. ಆದ್ರೂ ಈತ ಸ್ಪೆಷಲ್ ಟ್ಯಾಲೆಂಟೆಡ್. ಬೆಂಗಳೂರಿನಿಂದ ಕ್ಯಾಮರಾಮನ್ ಸತೀಶ್ ಜೊತೆ ಅಂಜನ್ ಗೀತಾ, ಸುವರ್ಣ ನ್ಯೂಸ್. ಮಗನ ಹುಟ್ಟುಹಬ್ಬಕ್ಕಾಗಿ ಒಬ್ಬ ತಾಯಿ ಹೆಚ್ಚು ಅಂದರೆ ಏನು ಗಿಫ್ಟ್ ಕೊಡ್ಬೋದು? ಮೊಬೈಲ್, ಬೈಕ್, ಕಾರು? ಇದ್ಯಾವುದೂ ಅಲ್ಲ. ಇಲ್ಲೊಬ್ಬ ತಾಯಿ ತನ್ನ ಮಗನಿಗಾಗಿ ಜೀವವನ್ನೇ ಪಣಕ್ಕಿಟ್ಟಿದ್ದಾಳೆ. ಹಾಗಾದರೆ ಆಕೆ ಮಾಡಿದ್ದಾದ್ರೂ ಏನು? ಇದನ್ನ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಅನ್ನ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಒಂದಲ್ಲ ಎರಡಲ್ಲ 13,000 ಅಡಿ ಎತ್ತರ, 57ರ ಇಳಿವಯಸ್ಸಿನಲ್ಲೂ ಮಹಿಳೆಯ ಸಾಹಸ. ಈ ಮಹಿಳೆ ಹೀಗೆ ಸ್ಕೈ ಡೈವಿಂಗ್ ಮಾಡ್ತಿದ್ರೆ ಮೈ ಜುಮ್ಮೆನ್ನುತ್ತೆ. ಹೀಗೆ ಅಪಾಯಕಾರಿ ಸ್ಕೈ ಡೈವಿಂಗ್ ಮಾಡ್ತಿರೋದು ಯಾವುದೋ ದಾಖಲೆ ಮುರಿಯೋದಕ್ಕಾಗಿ ಅಲ್ಲ, ಪ್ರಶಸ್ತಿ ಗೆಲ್ಲೋದಕ್ಕಂತೂ ಅಲ್ವೇ ಅಲ್ಲ. ಮಗನ ಹುಟ್ಟುಹಬ್ಬಕ್ಕೆ ಅಮ್ಮ ನೀಡಿದ ಉಡುಗೊರೆ ಇದು. ಇವರ ಹೆಸರು ಸರಸ್ವತಿ. ಬೆಂಗಳೂರಿನ ಪದ್ಮನಾಭನಗರದ ನಿವಾಸಿ. 2 ಮಕ್ಕಳ ತಾಯಿಯಾಗಿರೋ ಸರಸ್ವತಿಯವರು ಅಮೆರಿಕದಲ್ಲಿರೋ ತನ್ನ ಮಗಳ ಮನೆಗೆ ಹೋಗಿದ್ದರು. ಅವರು ಅಮೆರಿಕದಲ್ಲಿರುವಾಗ ಮಗ ದರ್ಶನ್ ನವೆಂಬರ್ 3ರಂದು ಬೆಂಗಳೂರಿನಲ್ಲಿ ತನ್ನ 24ನೇ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿದ್ದ. ಈ ವೇಳೆ ಮುದ್ದಿನ ಮಗನಿಗೆ ವಿಶೇಷ ಉಡುಗೊರೆ ನೀಡಬೇಕೆಂದುಕೊಂಡ ಸರಸ್ವತಿ ಸ್ಕೈ ಡೈವಿಂಗ್ ಮೂಲಕ ಶುಭಾಶಯದ ಸಂದೇಶ ಕಳುಹಿಸಿದ್ರು. ಅವನು ಹುಟ್ಟಿದಬ್ಬಕ್ಕೆ ಏನಾದರೂ ಕೊಡಬೇಕು ಅಂದ್ಕೊಂಡಾಗ ಪರ್ಸ್ನಲಾಗಿ ಏನೂ ಕೊಡೋಕ್ಕಾಗಲ್ವಲ್ಲ. ಹಾಗಾಗಿ ಸ್ಕೈ ಡೈವಿಂಗ್ ಮಾಡೋಣ ಅಂತ ಒಂದು ಉದ್ದೇಶ. ಏನಂದರೆ ನಾವೇನಾದರೂ ಸಾಧನೆ ಮಾಡಿ ತೋರಿಸಿದಾಗ ಮಕ್ಕಳು ಅದಕ್ಕಿಂತ ಹೆಚ್ಚಿಗೆ ಮಾಡೋಕ್ಕೆ ಸಾಧ್ಯ. ಸೊ ಅದರಿಂದ ನಾನು ಸ್ಕೈ ಡೈವಿಂಗ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿಕೊಂಡೆ. ಸರಸ್ವತಿಯವರು ತನ್ನ 2 ಮಕ್ಕಳನ್ನ 2 ಕಣ್ಣಿನಂತೆ ಪ್ರೀತಿಸ್ತಾರೆ. ಆದರೆ ಹುಟ್ಟುಹಬ್ಬದ ದಿನ ಮಗನ ಜೊತೆ ಇರಲಿಕ್ಕೆ ಆಗ್ಲಿಲ್ವಲ್ಲ ಅನ್ನೋ ಬೇಸರ ಈಕೆಯದ್ದು. ಹೀಗಾಗಿ ದೂರವಿದ್ದರೂ ವಿಶೇಷ ರೀತಿಯಲ್ಲಿ ಮಗನಿಗೆ ಶುಭ ಹಾರೈಸಬೇಕು ಅನ್ನೋ ಕಾರಣಕ್ಕಾಗಿ ಸರಸ್ವತಿ 13,000 ಅಡಿ ಎತ್ತರದಿಂದ ಸ್ಕೈ ಡೈವ್ ಮಾಡಿದ್ದಾರೆ. ಅಮ್ಮನ ಪ್ರೀತಿಗೆ ಮನೆ ಮಂದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಿಜವಾಗಿ ನಮ್ಮ ಫ್ಯಾಮಿಲಿಗೆ ಒಂದು ಹೆಮ್ಮೆ ಅನಿಸುತ್ತೆ ನನಗೆ. ಆ್ಯಂಡ್ ಫುಲ್ ಫ್ಯಾಮಿಲಿ ಕಡೆಯಿಂದ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಇದೊಂದು ನಮಗೆ ಸ್ಫೂರ್ತಿಯಾಗಿ ಕೊಟ್ಟಿದ್ದಾರೆ ಅವರು. ನಮ್ಮ ಮಕ್ಕಳಿಗೆ ಕೂಡ ನಾವು ಹೇಳ್ಬೋದು,
ನೋಡಿ ಹಿಂಗೆ ದೊಡ್ಡಮ್ಮ ಹಿಂಗೆ ಮಾಡಿದ್ದಾರೆ ಅಂತ ಹೇಳ್ಬೋದು. ತಾಯಿ ತನ್ನ ಮಕ್ಕಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡುತ್ತಾಳೆ ಅನ್ನುವುದಕ್ಕೆ ಸರಸ್ವತಿಯವರೇ ಸಾಕ್ಷಿ. ಹೀಗಾಗಿ ಆಕೆ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಮಗನಿಗಾಗಿ ಅತಿ ಎತ್ತರದಿಂದ ಸ್ಕೈ ಡೈವ್ ಮಾಡಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್.